ಯೂಶಲಿ ಮಿರರ್ ಮುಂದೆ ನಾನು ಗಗನ ನಿಂತ್ಕೊಂಡು ನಿಮ್ಮನ್ನ ವೆಲ್ಕಮ್ ಮಾಡ್ತಿದ್ವಿ. ದೇವ್ರು ನಿಮಗೆ ಆಯುಷ್ಯ ಆರೋಗ್ಯ ನಗು ಮುಖ ಸಂತಸ ಎಲ್ಲ ಕೊಡಲಿ. ಸೊ ಗಗನ ಇಲ್ಲ, ನಂಗೆ ತಿಂಡಿ ಇಲ್ಲ, ಊಟ ತಿಂಡಿ ಇಲ್ಲ, ಏನೂ ಇಲ್ಲ ಗೈಸ್. ಚಲೋ ಅಲ್ಲ ಚಲೋ ಅಲ್ಲ ಚಲೋ ಯಾಕಲ್ಲ ಗಗನ ಖುಷಿಯಾಗಿ ಹೋಗೋಳೆ. ತಯ್ಯಾರೆ ತಯ್ಯ ಏನೆಂದು ಹೇಳಲಯ್ಯ. ಯು ವಾಂಟ್ ಟು ಬಿಕಮ್ ಎ ವೆರಿ ಬಿಗ್ ಮ್ಯಾನ್? ಐ ಆಮ್ ಆಲ್ರೆಡಿ ಬಿಗ್ ಮ್ಯಾನ್. ಗಗನ ಬಂದಿದ್ರೆ ನಾನು ನೋಡಿ ಹಿಂಗೆ ಕಾಲು ಆಡ್ಸ್ಕೊಂಡು ಆಟಾಡ್ತಿದ್ವಿ. ಶಿಚು ಮಗ ಚಾದು ಶಿಪುನ ಈಗ ಕತ್ತರಿಸ್ತೀನಿ ಮಗ. ಶಿವಕುಮಾರ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್ ಯೂಟ್ಯೂಬ್ ಚಾನಲ್. ಇವತ್ತು ಸಾಗಾ ಸ್ಟೋರೀಸ್ ಅಲ್ಲ, ನಾನು ಒಬ್ಬನೇ ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಯೂಶಲಿ ಮಿರರ್ ಮುಂದೆ ನಾನು ಗಗನ ನಿಂತ್ಕೊಂಡು ನಿಮ್ಮನ್ನ ವೆಲ್ಕಮ್ ಮಾಡ್ತಿದ್ವಿ. ಬಟ್ ಇವತ್ತು ನಾನು ಒಬ್ಬನೇ ವೆಲ್ಕಮ್ ಮಾಡ್ತಾಯಿದ್ದೀನಿ. ಬಿಕಾಸ್ ಗಗನ ಏನು ತವ್ರ ಮನೆಗೆ ಹೋಗೋಳೆ. ತವ್ರ ಮನೆಗೆ ಹೋಗಿಲ್ಲ, ಅಕ್ಕ ಆಲ್ರೆಡಿ ಬೆಂಗಳೂರಿಗೆ ಹೋಗ್ಬಿಟ್ಟವ್ರೆ. ಒಂದೇ ದಿನ ಇದ್ದಿದ್ದಿಲ್ಲಿ. ಆಲ್ರೆಡಿ ಅವ್ರ ಫ್ಯಾಮಿಲಿ ಎಲ್ಲ ಬೆಂಗಳೂರಿಗೆ ಹೋಗಿದ್ದಾರೆ ಅವ್ರ ಅಕ್ಕನ ಮನೆಗೆ ಪಾಪು ನೋಡ್ಕೊಂಡು ಬರೋಣ ಅಂತ. ಗಗನ ಫುಲ್ ಖುಷಿಯಿಂದ ಶೌರಿನ ಜೊತೆ ಆಟ ಆಡ್ಬೋದಲ್ಲ ಅಂತ ಹೋಗ್ಬಿಟ್ಟಿದ್ದಾಳೆ. ಸೊ ನಾನು ಬೆಳಗ್ಗೆ ಬೇಗ ಎದ್ದು ಜಿಮ್ಗೆ ಹೋಗಿ ಬಂದು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿದ್ದೀನಿ. ಕಿಚನ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಪಾತ್ರೆ ಇತ್ತು, ನಾನು ಒಬ್ಬನೇ ತೊಳೆದಿದ್ದೀನಿ ಗೈಸ್. ತಿಂಡಿ ಏನೂ ಮಾಡ್ಕೊಂಡಿಲ್ಲ, ತಿಂಡಿ ಹೊರಗಡೆ ಮಾಡಬೇಕು. ಆ್ಯಂಡ್ ಈ ವ್ಲಾಗ್ ಶುರು ಮಾಡ್ತಿರೋ ಮೇಯ್ನ್ ಉದ್ದೇಶ ಏನು ಅಂದರೆ, ಇವತ್ತು ನಮ್ಮ ಊಟಗಳಲ್ಲಿ ರಾಜ್ಕುಮಾರನ ಬರ್ತಡೇ, ಶಿವಕುಮಾರ್ದು ಬರ್ತಡೇ ಗೈಸ್. ಸೊ ಅವ್ನು ಬರ್ತಡೇ ಪ್ರಯುಕ್ತ ನಂಜನಗೂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ್ದಾನೆ. ಸೊ ನಾವು ನಂಜನಗೂಡು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ನಾವಿಬ್ಬರೇ. ಶೌರ್ಯ ಉದಯ್ ಅವರು ಬಂದಿಲ್ಲ, ಅವ್ರಿಗೆ ವರ್ಕಿಂಗ್ ಡೇ ಇವತ್ತು. ಸೊ ಅದಕ್ಕೋಸ್ಕರ ಬರೋಕ್ಕಾಗಿಲ್ಲ. ಸೊ ನಾವಿಬ್ಬರೇ ಹೊರಟಿದ್ದೀವಿ. ಹೊರಗಡೆ ತಿಂಡಿ ಮಾಡಬೇಕು. ಅವನು ಇವಾಗ ಜಸ್ಟ್ ಬಂದ, ಗಾಡಿ ಸೌಂಡ್ ಬಂತು. ಎಲ್ಲರೂ ನಮ್ಮ ಬರ್ತಡೇ ಬಾಯಿಗೆ ವಿಶ್ ಮಾಡ್ಬಿಡಿ ಗೈಸ್. ಓ ಫ್ಲಾಪ್ ಆಯಿತು, ಕೀ ಬಿದ್ದಾಯಿತು. ಹ್ಯಾಪಿ ಬರ್ತ್ಡೇ ಶಿವಕುಮಾರ್. ಥ್ಯಾಂಕ್ ಯು ವೆರಿ ಮಚ್. ದೇವ್ರು ನಿಮಗೆ ಆಯುಷ್ಯ ಆರೋಗ್ಯ ನಗು ಮುಖ ಸಂತಸ ಎಲ್ಲ ಕೊಡಲಿ. ತುಂಬ ಧನ್ಯವಾದಗಳು, ಹೃತ್ಪೂರ್ವಕ ಧನ್ಯವಾದಗಳು. ಎಲ್ಲರೂ ವಿಶ್ ಮಾಡ್ಬಿಡಿ ಗೈಸ್ ನಿಮ್ಮ ಫೇವ್ರೆಟ್ ಶಿವಕುಮಾರ್ಗೆ. ನೀವು ಮಿಂಚ್ತಾ ಇದೆಯಲ್ಲ ಮಿರ ಅಂತ. ಇದೇ ಮರ್ತ್ಬಿಟ್ಟೆ ಕಣೋ. ಏನು ಇರಲಿ ಬಿಡು, ಹೊರಗಡೆ ಹೋಗ್ಬೇಕಲ್ಲ, ತಿನ್ನೋದು ತೆಗಿಯೋಕ್ಕೆಲ್ಲ ಆಗಲ್ಲ. ರಿಟೈನರ್ ಹಾಕ ಬಂದಿಲ್ಲಂತೆ. ಪೂಜೆ ಎಲ್ಲ ಜೋರಾಗಿ ಕರ್ದ. ನಾಗಲೇ ಕರ್ಕೊಂಡ್ಬಂದಾನೆ ವಿದ್ಯಾವರ್ಧಕ. ನೀ ಹೇಳಿದ್ದ ಮುಂಚೆನೆ. ನೈಸ್. ಸೊ ಗೈಸ್ ನಾವಿಬ್ಬರೇ ಅಲ್ಲ, ನಮ್ಮ ಜೊತೆ ಆನಂದ್ ವೈಫು ನಾರ್ತ್ ಕರ್ನಾಟಕ ಜೋಡಿ ಕೂಡ ಬರ್ತಾ ಇದೆ. ಸೊ ನಾವು ಒಟ್ಟಿಗೆ ನಂಜನಗೂಡು ದೇವಸ್ಥಾನಕ್ಕೆ ಹೋಗಿ ಬರ್ತಿದ್ವಿ. ಬೈಕ್ ರೈಡ್, ಅದುವೇ ಮಳೆ ಬರಬಾರ್ದು ಅಂತ ದೇವ್ರ ಹತ್ರ ಬೇಡ್ಕೊತಾ ಇದ್ದೀವಿ. ಆ್ಯಂಡ್ ಇನ್ನೊಂದು ಹೇಳಬೇಕು ನೋಡಿ, ಇಷ್ಟು ದಿವಸ ನನ್ನ ಬ್ಯಾಕ್ ಕೇಸಲ್ಲಿ ಏನೂ ಇರಲಿಲ್ಲ, ಇವಾಗ ಏನೋ ಬಂದ್ಬಿಟ್ಟಿದೆ. ಓಹೋ, ಯಾರು ಹೇಳಿದೆಯೋ? ಸೊ ಇವಾಗ ಸಾಗಾ ಸ್ಟೋರೀಸ್. ನಾನು ಒಬ್ಬನೇ ಅಲ್ಲ, ಇದು ಈ ಫ್ರೇಮಲ್ಲಿ ಗಗನನೂ ಇದ್ದಾಳೆ. ಇದು ಮೊನ್ನೆ ಎಲ್ಲೋ ಹೋದಾಗ ಅಲ್ಲಿ ಇನ್ಸ್ಟೆಂಟ್ ಫೋಟೋ ತಗೊಟ್ರು. ಅದನ್ನು ಗಗನ ನಾನು ಆಷಾಢ ಬರತಂಕ ಹಾಕೋ, ನನ್ನ ನೆನಪಿಗೆ ಹಾಕೋ ಅಂತ ಅವಳೇ ಹಾಕಿರೋದು. ಸೊ ಐ ಆಮ್ ಮಿಸ್ಸಿಂಗ್ ಅವರ್ ಆಲ್ಸೋ. ಆ್ಯಂಡ್ ಅವಳು ಬೆಂಗಳೂರಲ್ಲಿ ಆಚೆ ಹೋಗಿದ್ದಾಳೆ ಅವಳ ಫ್ರೆಂಡ್ ಜೊತೆ. ಅವಳು ಒಂದು ಬ್ಲಾಗ್ ಮಾಡ್ತಾಳೆ, ಅದು ಸಪ್ರೇಟ್ ಬರುತ್ತೆ. ಸೊ ನಮ್ಮದು ಇವಾಗ ಸಪ್ರೇಟ್ ಸಚಿನ್ ಸ್ಟೋರೀಸ್, ಗಗನ ಸ್ಟೋರೀಸ್, ಸಾಗಾ ಸ್ಟೋರೀಸಲ್ಲಿ ಸಪ್ರೇಟ್ ಬ್ಲಾಗ್ ಬರುತ್ತೆ. ಒಂದು ತಿಂಗಳಲ್ಲ ನಮಗೆ ಒಂದು ಬೇರೆ ಅದು ಬೇರೆ, ಇದು ಬೇರೆ, ಎಲ್ಲ ಬೇರೆ. ನಾಟಕ ಎಲ್ಲ ಎಲ್ಲಿ ನಡೀತದೆ? ರವೀಂದ್ರ ಕಲಾಕ್ಷೇತ್ರದಲ್ಲಿ. ಗಗನ ಇದ್ದಿದ್ರೆ ಏನಾದ್ರು ತಿಂಡಿ ಮಾಡಿಕೊಟ್ಟಿರೋಳು ಗೈಸ್. ಸೊ ಗಗನ ಇಲ್ಲ, ನಂಗೆ ತಿಂಡಿ ಇಲ್ಲ, ಊಟ ತಿಂಡಿ ಇಲ್ಲ, ಏನೂ ಇಲ್ಲ ಗೈಸ್. ಬಟ್ ಆದರೆ ಇನ್ನು ಗಗನ ಇಲ್ಲ ಅಂದ್ರೆ ಊಟನೇ ಮಾಡ್ತಾ ಇಲ್ಲ ನೀನು. ಅವಳೋಗಿ 2 ದಿನ ಆಯಿತು. ಊಟ ಮಾಡ್ತಾಯಿದ್ದೀನಿ ಮಗ, ಅದಕ್ಕೆ ಈಗ ಹೊರಗಡೆ ತಿನ್ನೋಕ್ಕೆ ಹೋಗ್ತಾಯಿದ್ದೀನಿ. ಎಲ್ಲಿ ಹೋಗ್ತೀನಿ ಅಂತ ತೋರಿಸ್ತೀನಿ. ತಿಂಡಿ ಮಾಡೋಕ್ಕೆ ಹೊರಗಡೆ ಹೋಗ್ತೀನಿ. ಕಳ್ಳನ ಮಗ ನಾನು ಬಿಟ್ಕೊಂಡು ಚಪಾತಿ ತಿನ್ಕೊಂಬಂದು ನನಗೆ ನಾನು ಬಿಟ್ಬಿಟ್ಟು. ಚಪಾತಿ ಇವ್ನು ತಿನ್ನಲ್ಲ ಚಟ್ನಿ ಜೊತೆ ಅಂದ್ಬಿಟ್ಟು ತರಲಿಲ್ಲ. ಹೊರ ಕೊಡ್ಸೋಣ ಇವನಿಗೆ ಅಂತ. ಕೊಡ್ತೇನೆ ಚೆನ್ನಾಗಿ ಗೈಸ್. ಆಗಲೇ ಅವತ್ತು ನೆನ್ನೆ ಹೇಳಿದ್ದೆ ನಮಗೊಂದು ಆಂಟಿ ಅಂಗಡಿ ಗೊತ್ತು ಅಂತ ತಿಂಡಿ ದಿನಕ್ಕೆ. ಸೊ ಅದೇ ಆಂಟಿ ಅಂಗಡಿ ಬೈದೀವಿ. ಇದೇ ಆಂಟಿ ಅಂಗಡಿ. ನಾವು ಇಲ್ಲೇ ನೋಡಿರ್ತೀರಾ ಗೊತ್ತಿಲ್ಲ, ಇವ್ರ ಮದುವೆಗೆ ಒಂದ್ಸತಿ ಹೋಗಿದ್ವಿ, ರಿಸೆಪ್ಷನ್ ಅವಾಗ ನೋಡಿರ್ಬೋದು. ಇವ್ರ ಇಡ್ಲಿ ಅಂದರೆ ನಂಗೆ ತುಂಬ ಇಷ್ಟ. ಮನೇಲಿ ಮಾಡ್ದಂಗೆ ಇರುತ್ತೆ, ಹೋಟ್ಲ್ ಫೀಲ್ ಕೊಡೋದೇ ಇಲ್ಲ. ಅದಕ್ಕೋಸ್ಕರ ನಾನು ಇಲ್ಲೇ ತಿನ್ನೋದು. ಪಾರ್ಸಲ್ ಕೊಟ್ಬಿಟ್ಟು ತಗೊಂಡೋಗ್ತೀವಿ. ಸೊ ಇವು ನನ್ನ ಮಗ, ನೀನು ತಿನ್ನೋದಾದ್ರೆ 10, ನೀನು ತಿನ್ನೋದಾದ್ರೆ 10 ಮಗ, ನಾವು ತಿನ್ನೋದಾದ್ರೆ 2 ಇಡ್ಲಿ 1 ವಡೆ ಹಾಕಿ ಅಂಟಿ ಸಾಕು. ಸಾಕು. ಅವ್ನು ತಿಂಡಿ ಆಗೈತೆ, ಅವ್ನು ತಿನ್ಕೊಬಂದಾನೆ. ಮಿತ್ರ ದ್ರೋಹಿ ಇವನು ತಿನ್ಕೊಬಂದಾನೆ ಆಂಟಿ. ಪೂಜೆ ಮಾಡಿಸಿದ್ವಿ, ಆಚೆ ತಿನ್ನಂಗಿಲ್ಲ ಇವತ್ತು ನಾನು, ಅದಕ್ಕೆ ಮನೇಲೆ ತಿಂತ. ಅಣ್ಣವರು ಪೂಜೆ ಬೇರೆ ಮಾಡ್ತಾರೆ ಗೈಸ್ ಇವತ್ತು. ಹುಟ್ಟುಹಬ್ಬ ಅಂತೀವಿ. ಹುಟ್ಟುಹಬ್ಬ ಆಂಟಿ ಇವತ್ತು ವಿಶ್ ಮಾಡ್ಬಿಡಿ. ಥ್ಯಾಂಕ್ ಯು ಗೈಸ್. ತಿಂಡಿನೂ ಆಯಿತು, ಕೂತಿದ್ದೀನಿ ಸುಮ್ಮನೆ. ಮಗ ಆನಂದ್ ವೆಯ್ಟ್ ಮಾಡ್ತಾಯಿದ್ವಿ. ಅವರು ಆನಂದ್ ಶಿವಕುಮಾರ್ ಎಲ್ಲ ಒಂದೇ ಗೈಸ್. ವೆಯ್ಟ್ ಮಾಡಿಸಿ ನಮ್ಮ ಪ್ರಾಣ ತಿಂತಾರೆ.
ಯಾಕ್ರೆ ಇಂತ ಬುದ್ಧಿ ಕಲ್ತಿದ್ದೀರಾ ನೀವು? ಸುಮಾರು ಒಂದು ಸಲ ಬಿಟ್ರೆ ಯಾವಾಗ್ಲೂ ಲೇಟ್ ಆಗಿ ಬಂದಿಲ್ಲ. ಲವ್ ಒಂದು ಸರಿ ಸುಮ್ಮನೆ ಇರೋ ಗುರು. ಅದು ಯಾವಾಗ? ಲವ್ ಬರ್ತಡೇ ದಿನ ಆದ್ರೂ ನಿಜ ಮಾತಾಡೋ. ನಿಜನೇ ಹೇಳ್ತಿರೋದು, ಬರ್ತಡೇ ದಿನಾನೇ ನಿಜ ಹೇಳ್ತಿರೋದು. ನಾನು ಕಾಂಚೀಪುರಂ ಹೋಗ್ತಿದ್ವಲ್ಲ, ಅವತ್ತೊಂದು ದಿನ 1/4 ಗಂಟೆ ಬಿಟ್ಟು ಅರ್ಧ ಗಂಟೆ ನಿನ್ ಖುಷಿ ಆಯ್ತು. ಅರ್ಧ ಗಂಟೆ ಬಿಟ್ರೆ ಎಷ್ಟೊಂದ್ ಸತಿ ಲೇಟ್ ಆಗಿ ನಿಜ ಗುರು, ಎಷ್ಟೊಂದ್ ಸತಿ ಬಂದಿದೆ. ಲೇಟ್ ಆಗಿ ಬಂದಿಲ್ಲ. ಸುಮ್ನೆ ಹೇಳೋದು, ಹೇಳ್ತಾನೆ ಗೈಸ್. ವಿಡಿಯೋಗೆ ಸುಮ್ನೆ ಹೇಳೋದು. ದೊಡ್ಡ ಬುರಾಲ್ ಬಿಡೋದ್ರಲ್ಲಿ ಎತ್ತಿದ ಕೈ ಇವನು. ಆ್ಯಂಡ್ ಗೈಸ್ ನಾವಿಬ್ಬರೇ ಪೇಚಾಡ್ತಾ ಇದೀವಿ. ಗಗನ ಇಲ್ಲ ಪಾಪ, ಅವಳು ಪಾಪ ಅಲ್ಲ, ಬೆಂಗಳೂರಲ್ಲಿ ಫ್ರೆಂಡ್ಸ್ ಜೊತೆ ಇವತ್ತು ಅವಳು ಔಟಿಂಗ್ ಹೋಗ್ತಾಳೆ, ಆಚೆ ಸುತ್ತಕ್ಕೆ, ಮಜಾ ಹೊಡಿಕೆ, ಶಾಪಿಂಗು, ತಿನ್ನಕ್ಕೆಲ್ಲ ಹೋಗೋಳೆ. ಅಂದರು ನಾನು ಅವಳನ್ನ ಮಿಸ್ ಮಾಡ್ಕೊತಾಯಿದ್ದೀನಿ. ನಾನೊಬ್ಬನೇ ಬೆಬೆ ಅಂತ ಪೇಚ್ತಾ ಇದೀನಿ. ಇದ್ದಿದ್ರೆ ಅವಳು ನಗಾಡ್ಕೊಂಡು ಏನಾರು ಮಾತಾಡೋಳು. ಈಗ ನಾವಿಬ್ಬರೇ ಏನೋ ಪೇಚ್ತಾ ಇದೀವಿ. ಉಸಿರು ಬಿಟ್ರು ನಗ್ತಾಳೆ. ಸಚಿವ ಸಾರಿಗೆ ಈಸಿ ಬಾರಿ. ಗಗನ ಈಸಿ ಮೇಂಟೆನೆನ್ಸ್ ಸಚಿನ್ಗೆ. ಅವಳಂಗೆ ನಗಾಡೋದಕ್ಕೆ ಕಣ ಜನಕ್ಕೆ ಗಗನ ಅಂದ್ರೆ ಇಷ್ಟ. ಮಿಸ್ ಮಾಡ್ಕೋತಾ ಇದೀವಿ, ಅವಳು ಮಿಸ್ ಮಾಡ್ಕೋತಾ ಇದೀನಿ ಅಂತ ಮೆಸೇಜ್ ಹಾಕಿದ್ಲು. ಸೊ ಇನ್ನು ಆನಂದ್ ಬಂದ್ಮೇಲೆ ನಾವು ಹೊರಡಬೇಕು. ಇಲ್ಲಿರ್ಬೇಕು ಗಗನ. ನನ್ಗೆ ಬರ್ತಡೇ ಬಿಟ್ಟು ಹೋಗಿದ್ಯಲ್ವಾ ಬೆಂಗಳೂರಿಗೆ, ಬಾ ಇಷ್ಟ ಆಯ್ತು. ನೀವು ಬರ್ತಡೇ ಪಾರ್ಟಿ ಕೊಡ್ಸೋದೇನಿಲ್ಲ, ನೀವು ಪೂಜೆ ಮಾಡಿಸ್ಕೊಂಡು ನೀವೇನೋ ಮಾಡ್ತಿದ್ದೀರಾ, ನಾವೇನು ಮಾಡೋಣ ಅದಕ್ಕೆ. ಇವತ್ತು ಬರ್ತಡೇ ಪಾರ್ಟಿ ಆ್ಯಂಡ್ ಗೈಸ್, ಅಯ್ಯೋ ಯಾಕೆ ನಮ್ಮ ಬಾಯ್ಸ್ ಬಂದಿಲ್ಲ ಗೊತ್ತಾ? ಇವನು ಬರ್ತಡೇ ಪಾರ್ಟಿ ಪೋಸ್ಟ್ಪೋನ್ ಮಾಡೋಣ ಗೈಸ್. ಇವ್ರ ಮನೇಲಿ ಪೂಜೆ ಮಾಡ್ಸೋರು ಇವತ್ತು. ಸೊ ಪೂಜೆ ಇರೋದ್ರಿಂದ ನಾನ್ ವೆಜ್ ಎಲ್ಲ ತಿನ್ನಕ್ಕಾಗಲ್ಲ, ಪಾರ್ಟಿ ಎಲ್ಲ ಬೇಡ ಅಂದ್ಬಿಟ್ಟು ಇವನು ಪೋಸ್ಟ್ಪೋನ್ ಮಾಡ್ಕೊಂಡವನೆ. ಅದಕ್ಕೆ ಬಾಯ್ಸು ನೆಕ್ಸ್ಟ್ ವೀಕೆಂಡ್ ಶುಕ್ರವಾರಕ್ಕೆ ಪೋಸ್ಟ್ಪೋನ್ ಆಗಿದ್ದು ಯಾರಿಂದ? ಅವರಿಬ್ಬರಿಂದಾನೆ. ಇಬ್ರಿಗೂ ಬರಕ್ ಆಗಲ್ಲ ಅಂತ. ಅದೇನೆ, ಬಟ್ ನೀನ್ ಪೂಜೆ ಎಲ್ಲ ಮಾಡ್ಸಿಲ್ಲ ಅಂದ್ರೆ ಇವತ್ತು ಮಾಡ್ಕೋಬೋದಿತ್ತು. ಹೆಂಗೋ ಇಲ್ಲ ಬರ್ತಿರ್ಲಿಲ್ಲ ಕಣ, ಉದಯಕ್ಕೆ ಬರಕ್ ಆಗ್ತಿರ್ಲಿಲ್ಲ ಅಂತಾನೆ ಶುಕ್ರವಾರಕ್ಕೆ ಪೋಸ್ಟ್ಪೋನ್ ಆಗಿದ್ದು. ಎಸ್, ಸೊ ಶುಕ್ರವಾರಕ್ಕೆ ಪೋಸ್ಟ್ಪೋನ್ ಆಗಿದೆ. ಶುಕ್ರವಾರ ನಮಗೆ ಶಿವಕುಮಾರ್ ಅವರು ಪಾರ್ಟಿ ಕೊಡಿಸ್ತಾ ಇದ್ದಾರೆ. 90% ಕನ್ಫರ್ಮ್ ಆಗಿದೆ, 10% ಕ್ಯಾನ್ಸಲ್ ಆದ್ರೂ ಆಗ್ಬೋದು, ಹೇಳಕ್ಕಾಗಲ್ಲ. ಆದ್ರೆ ಅವರಿಬ್ಬರಿಂದ ಆದ್ರೆ ಅಗೈನ್ ಉದಯ್ ಅಂಡ್ ಚೌರೆಯಿಂದ ಕ್ಯಾನ್ಸಲ್ ಆಗುತ್ತೆ. ನಾವು ನಮ್ಮಿಂದಂತೂ ಆಗಲ್ಲ. ಸೊ ಅವಾಗ ಪಾರ್ಟಿಗೋಸ್ಕರ ಗಗನ ಮೈಸೂರಿಗೆ ಬರ್ತಾಳೆ. ಅವಾಗಲೇ ಗಗನ ಸಿಗೋದು ನನಗೆ. ನೋಡುವ ಏನಾಗುತ್ತೆ ಅಂತ. ಹೋಪ್ಫುಲಿ ಪಾರ್ಟಿ ನಡೆಯುತ್ತೆ. ಆನಂದ, ನಿಂಗೆ ಎಷ್ಟೊತ್ತಿಗೆ ಬರೋಕೆ ಕೇಳಿದೆ ನಾನು? ಹಾಂ, 11 ಗಂಟೆಲಿ ಫೋನ್ ಮಾಡಿದ್ದೀನಿ. 12 ಗಂಟೆಗೆ ಬಂದವನು. 12:10 ಏನ್ ಮಾಡ್ಬೇಕು? ಅಲ್ಲಿ ನೋಡಿದ್ರೆ ದೇವಸ್ಥಾನ ಬಾಗಿಲು ಹಾಕ್ಬಿಡುತ್ತೆ. ಏಯ್ ಸುಮ್ ಕತೆ ಹೊಡಿಬಿಡ ಪಾಪ. ಈ ಹುಡುಗಿನ ಅಲ್ಲಿ ಇಲ್ಲಿ ಅಲ್ಸ್ಕೊಂಡು ಹೆಂಗಮ್ಮ ಬದುಕ್ತಿದೀಯ ಅವನ ಜೊತೆ? ಭಾರಿ ಕಷ್ಟ ಕಣ. ಹಿಂಗಾದ್ರೆ ಟೈಮ್ ಕೀಪ್ ಅಪ್ ಮಾಡ್ಬೇಕಣ. ಹೋಗದಾ? ದಯವಿಟ್ಟು ಬನ್ನಿ, ಹೋಗೋಣ. ಹೋಗಿದ್ ಬರೋಣ. ಬರ್ತಡೇ ದಿನ ಯಾಕೆ ನೀವು ಹಿಂಸೆ ಕೊಡ್ತಾ ಇದ್ದೀರಾ? ನಾನಲ್ಲ ಬ್ರೋ, ಅವನು ನಂಜನಗೂಡಿಗೆ ಕಾರ್ಲ್ ಹೋಗೋಣ. ಚಲೋ ಅಲ್ಲ? ಚಲೋ ಅಲ್ಲ ಅನು? ಚಲೋ ಅಲ್ಲ ಅನು? ಗೊತ್ತಾಗಲ್ಲ ನೋಡಿ. ಚಲೋ ಅಲ್ಲ ಅನು? ಚಲೋ ಅಲ್ಲ. ಚಲೋ ಯಾಕಲ್ಲ? ಚಲೋ ಅಲ್ಲ. ಚಲೋ ಯಾಕಲ್ಲ? ಚಲೋ ಯಾಕಲ್ಲ ಅಂತ. ಚಲೋ ಅಲ್ಲ ಅಲ್ಲ ಅಲ್ಲ, ಚಲೋ ಯಾಕಲ್ಲ? ಚಲೋ ಅಲ್ಲ. ಅದೊಂದು ರೀಲ್ ನಿಮ್ಗೆ ಗೊತ್ತಾಗಲ್ಲ. ಹಾಯ್ ನಂದವ್ರೆ, ಹೆಂಗಿದ್ದೀರಾ? ಮೈಸೂರಲ್ಲಿ ನಾವು ಸೂಪರ್. ಇವರೇ ಆನಂದನ್ ಧರ್ಮಪತ್ನಿ. ಓಪನ್ ಆಗಿ ನೋಡ. ಅವ್ರ ಹೆಂಗ್ ಹತ್ತಿದ್ರು? ಓಪನ್ ಇವ್ನ ಕರ್ಕೊಂಡು ಹೇಳ್ತಿದ್ರೆ ಇವನ್ನ ಕಟ್ಕೊಂಡು ನೀವು ಅಂತ ನನ್ಗೆ ಗೊತ್ತಾಯ್ತಾ ಇಲ್ಲ. ಗೊತ್ತಾಯ್ತು. ಏನು ಹೇಳೋದ ಬೇಡ, ಗೊತ್ತಿತ್ತು. ಹೇಳಿಲ್ಲ ಅಷ್ಟೇ ನಾವು. ಮದ್ವೆ ಆಗೋಗ್ಲಿ ಆಮೇಲೆ ಹೇಳೋಣ ಅಂತ ಅನ್ಕೊಂಡಿದ್ವಿ. ಹೇಳಿಲ್ಲ ಅಷ್ಟೇ ನಾವು. ದುರಂತ ನಡೆದೋಗಿದೆ, ಏನು ಮಾಡಕ್ಕಾಗಲ್ಲ ಗೈಸ್. ಅಣ್ಣ ನಡೆಯೋಣ, ಸಾಕು ಆಯ್ತು, ಹೋಗವ. ಆಮೇಲೆ ನಂದವರೇ, ನೀವೇನು ಆಷಾಢಕ್ಕೆ ಹೋಗಿಲ್ಲ, ಇವನ್ ಜೊತೆನೇ ಇದ್ದೀರಾ? ಅತ್ತೆ ಜೊತೆ ಇಲ್ವಂತೆ ಮಗ ಅವರು. ಅಲ್ಲ ಆದ್ರೂ ಹೋಗ್ಬೇಕು ತಾನೆ, 1 ವಾರ ಆದ್ರೂ. ಪಾಪ ಇವ್ ಆರಾಮಾಗಿ ಹೋಗಿದ್ ಬನ್ನಿ ಅಂದ್ರೆ ಇವನ್ ಜೊತೆನೇ ಇದ್ದೀರಾ? ಅವ್ರು ಹೋಗಿರೋದು ಅವ್ರಿಗೇನು ಪರವಾಗಿಲ್ಲ. ನನಗೆ ತುಂಬಾ ಬೇಜಾರಾಗ್ತದೆ ಅವ್ರು ನೋಡಿದ್ರೆ. ನನ್ನ ಅನ್ಬಿಟ್ಟು ಹೋಗ್ರೆ ಇವ್ರು ಹೊಸ್ದಾಗ್ ಮದುವೆ ಇವರು ಜೊತೆಗೆ ಅವರಲ್ಲ ಅಂತ. ಗಗನ ಖುಷಿಯಾಗಿ ಹೋಗೋಳೆ. ನಂಗ್ ಬೇಜಾರಾಯ್ತೈತಿ ಮಗ. ತಯ್ಯಾರೆ ಏನೆಂದು ಹೇಳಲಯ್ಯ ಚಂದವ ಹಂಗ್ ಕುಣ್ಕೊಂಡು ಹೋದ್ಲು. ಅಪ್ಪನ ಮೇಲೆ ಕುಣ್ಕೊಂಡೆ ಹೋಗ್ಯದೊಳಗೆ ಪಾಪ. ಕುಣ್ದು ಸಣ್ಣ ಆಗ್ಬಿಡೋಳೆ. ಅಲ್ಲ ನೀವು ಹೋಗತ್ತಾನೆ ತೆಗಿ ಇವ್ನ್ ಬಿಟ್ಟು. ಸಿಕ್ಕಿದೆ ಚಾನ್ಸ್ ಅಂತ ಹೋಗ್ಬೇಕು. ಹೋಯ್ತಾ ಇರ್ಬೇಕು. ಹೋಗಮ್ಮ, ಟಿಕೆಟ್ ಬುಕ್ ಮಾಡ್ತೀನಿ ಅಂದ್ರೆ ನಾನು ಹೋಗಲ್ಲ. ಬೇಕಾಗಿತ್ತು, ಅದಕ್ಕೆ ಬಿಟ್ಟೋಗಿಲ್ಲ ಅವಳು. ಆನಂದ್ ಸರಿ ಇಲ್ಲ, ಆನಂದ್ ಸರಿ ಇಲ್ಲ, ಬೇಲಿಗಿಲಿ ಯಾರನ್ನು ಅಂದ್ಬಿಟ್ಟು ಹೋಗಿಲ್ಲ ಏನು. ನಿಜ 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 ನಿಜ. ಗಗನ ನೀನು ಈ ಬುದ್ಧಿ ಕಲ್ತ್ಕೊಂಡು ನೋಡಲ್ಲಿ. ಅಲ್ಲ ಅಲ್ಲಿ ನೋಡಲ್ಲಿ ಗಗನ, ಆನಂದನ್ ಬಿಟ್ಟು ನಂದ ಎಲ್ಲೂ ಹೋಗಿಲ್ಲ, ಜೊತೆಗೆ ಇರ್ಬೇಕು ಅಂತ. ನೀನ್ ಸಿಕ್ಕಿದ್ದೆ ಚಾನ್ಸ್ ಅಂತ ಬಿಟ್ಬಿಟ್ಟು ನೋಡಿರಿ. ಅಂದ್ರೆ ನನ್ ಮೇಲೆ ನಂಬಿಕೆ ಕಣ್ಣೊಳಗೆ, ಅದಕ್ಕೆ ಬಿಟ್ಟು. ಏನಾರು ಒಂದ್ ಪಾಸಿಟಿವ್ ಮಾಡ್ಕೊಂಡ್ಬಿಡ್ತಾನೆ ಮಗ, ಏನು ಹೇಳಂಗಿಲ್ಲ. ಪಾಸಿಟಿವ್ ಇರ್ಬೇಕು ಮಗ. ಈಗ ಸಮಯ 12:17.
ಈಗಿನ್ನೂ ಮೈಸೂರು ರಿಂಗ್ ರೋಡಲ್ಲೇ ಇದ್ದೀವಿ, ಹೊರಡ್ತಾ ಇದ್ದೀವಿ ನಂಜನಗೂಡಿಗೆ. 1:30 ಕ್ಲೋಸ್ ಅಂತ ಇದೆ. 1 ಗಂಟೆಗಾರು ಹೋಗ್ತೀವಿ ಪಕ್ಕ. ಅದು ನಮ್ಮ ಡ್ರೈವರ್ ಇವತ್ತು ಸಚಿನ್ ಅವ್ರ ಮೇಲೆ ಡಿಪೆಂಡು. ಆನಂದ್ ಅವ್ರು ಏನು ಹೇಳ್ತಾವ್ರು ಹೇಳಿ. ಒಳ್ಳೆ ಮೂಡಲಿದ್ರೆ ಬೇಗ ಹೋಗ್ತಾರೆ, ಇಲ್ಲ ಅಂದ್ರೆ ಸ್ವಲ್ಪ ಒಂದು ಅರ್ಧ ಗಂಟೆ ಲೇಟ್ ಆಗುತ್ತೆ. ಈಗ ಆನಂದ್ ಹೊಡಿಬೇಕು ಅನ್ಸೈತೆ ಮಗ, ಇಲ್ಲೋ ನಿಂಗೆ? ಹಾ, ಒಳ್ಳೆ ಮೂಡ ಕೆಟ್ಟ ಮೂಡ ಕೇಳ್ತಾವ ಅದಕ್ಕೆ. ಯಾವ ಮೂಡ ನಂಗೆ ಗೊತ್ತಾಯ್ತಲ್ಲ. ಮೂಡ್ಲೆಸ್ ಆಗ್ಬಿಟ್ಟಿದ್ಯಾ? ಡಿಸೈಡ್ ಮಾಡ್ತೀನಿ, ಯೋಚನೆ ಮಾಡ್ತೀನಿ ಯಾವ ಮೂಡ್ ಹಾಕೊಳ್ಳಿ ಅಂತ. ನಿಧಾನಕ್ಕೆ ಮೂಡ್ ಬಾ. ಹೆಂಡತಿ ಇಲ್ಲ ಅಂತ ಖುಷಿ ಪಡ್ಲಾ, ಹೆಂಡತಿ ಇಲ್ಲ ಅಂತ ದುಃಖ ಪಡ್ಲಾ ಗೊತ್ತಾಯ್ತಲ್ಲ. ಅಲ್ಲ ಕಣ, ಮೂಡ್ಲೆಸ್ ಅಲ್ವಾ, ನಿಧಾನಕ್ಕೆ ಮೂಡ್ ಬಾ. ಫೈನಲಿ 1 ಗಂಟೆಗೆ ರೀಚ್. ಎಷ್ಟು ಗಂಟೆ ರೀಚ್ ಆಗಿದ್ ಮಗ? 12:53. ಬ್ಲಾಗ್ ಮಾಡ್ಕೊಂಡು ಬ್ಲಾಗ್ ಮಾಡ್ಬೇಕಾದ್ರೆ ಗಗನ ನೋಡ್ತಾನೆ ಇರ್ಬೇಕು ಅಂತ ಹಾಕೊಂಡ್ರೆ ಅವಳ ಹಾಕಿರೋದು ಅಲ್ಲೋ, ನೋಡ್ಕೊಂಡೇ ಮಾಡ್ಬೋದು. ಒಳ್ಳೆ ಬ್ಯಾಕ್ ಕೇಸ್ ಹಿಂದ್ಗಡೆ ಗಗನ ಇದ್ದಾಳಲ್ಲ, ಅವಳನ್ನ ಕಾಣಿಸ್ತಿದ್ದಾಳೆ ನಮಗೆ. ಸೊ 1 ಗಂಟೆ ಮುಂಚೆ ರೀಚ್ ಮಾಡಿಸಿನಿ ಗೈಸ್ ನಾನು. ಐ ಆಮ್ ಎ ಗುಡ್ ಡ್ರೈವರ್. ಇವಾಗ ನಂಜನಗೂಡು ದೇವಸ್ಥಾನ ರೀಚ್ ಆಗಿದ್ದೀವಿ, ದರ್ಶನ ಮಾಡ್ಕೊಂಡು ಬರಬೇಕು. ಶಿವಕುಮಾರ್ ಅವರೇ, ನಿಮ್ಮ ರೆಸೊಲ್ಯೂಷನ್ ಏನೋ ಬರ್ತಡೆಗೆ? ಅದೆಲ್ಲ ಯಾಕೆ ಹೇಳೋಣ, ಬನ್ನಿ. ಹೇಳೋ, ಏನು ಅನ್ಕೋತಾ ಇದೆಯಾ? ಏನು ಅನ್ಕೊಂಡಿಲ್ಲ. ಯು ವಾಂಟ್ ಟು ಬಿಕಮ್ ಅ ಬಿಗ್ ಮ್ಯಾನ್? ಒಳ್ಳೇದಾಗ್ಲಿ. ಯು ವಾಂಟ್ ಟು ಬಿಕಮ್ ಅ ವೆರಿ ಬಿಗ್ ಮ್ಯಾನ್? ಐ ಆಮ್ ಆಲ್ರೆಡಿ ಬಿಗ್ ಮ್ಯಾನ್. ಎಲ್ಲ ಒಳ್ಳೇದಾಗ್ಲಿ. ಇನ್ನೂ ಬಿಗ್ ಮ್ಯಾನ್ ಆಗಬೇಕು ಅಂತ ಅವನು ದೇವರಲ್ಲಿ ಪ್ರಾರ್ಥಿಸಕ್ಕೆ ಬಂದವನೇ ಗೈಸ್. ಜೀವ ಪ್ರಾಣಿ ಚರಾಚರಗಳನ್ನು ಒಳ್ಳೇದಾಗ್ಲಿ ಅಂತ ಕೇಳಕ್ ಬಂದಿದೀವಿ. ಅಷ್ಟೇ. 2025 ಈಗಾಗಲೇ ಟ್ರಾಜಿಡಿ ತುಂಬಾ ನೋಡ್ಬಿಟ್ಟಿದೀವಿ. ಮುಂದಕ್ಕೆ ಏನು ಬೇಡ, ಏನು ಆಗ್ಬಾರ್ದು ಇದ್ದಂಗೆ. ಶಿವಕುಮಾರ್ ಚೆನ್ನಾಗಿ ಉಣ್ಕೊಂಡು ತಿನ್ಕೊಂಡು ಚೆನ್ನಾಗಿರ್ಲಿ, ನಾವೆಲ್ಲ ನಮ್ಮ ಜೊತೆ ಅಂತ ಪ್ರಾರ್ಥಿಸ್ಕೊತೀವಿ. ಅದಂತೂ ಕರೆಕ್ಟಾಗಿ ಮಾಡ್ತೀವಿ ಒಂದು ಹೊತ್ತವರೆಗೆ. ಒಳ್ಳೆ ದರ್ಶನ ಆಯಿತು ಗೈಸ್, ಸಕ್ಕತ್ತಾಯಿತು ದರ್ಶನ. ಫೋಟೋ ಅಂತ ತಗೊಳ್ಳೋ ಶಿವಕುಮಾರ್, ಚೆನ್ನಾಗಿ ತಗೊಳ್ಳೋ. ಬರ್ತಡೇ ಮೂಡಲ್ಲಿದೆಯಾ ಮಿಸ್ಟರ್ ನಂದ? ನಾನೆಲ್ಲ ಫೋಟೋ ತಗೋದಿದ್ದೀರಾ ಅನ್ಕೊಂಡೆ. ಮಿಸ್ಟರ್ ನಂದ, ಮಿಸ್ಸಸ್ ಆನಂದ, ನಂದಾನಂದ ಜೋಡಿ ಇವರು. ಮೊದಲ ಬಾರಿಗೆ ನಂಜನಗೂಡು ದೇವಸ್ಥಾನಕ್ಕೆ ದಂಪತಿಗಳಾಗಿ ಬಂದಿದ್ದಾರೆ. ಶ್ರೀಕಂಠೇಶ್ವರ ಯೋಗಿ ಆರೋಗ್ಯ ಐಶ್ವರ್ಯ ಸಂತಾನ ಎಲ್ಲ ಕೊಟ್ಟು ಕಾಪಾಡಲಿ. ಸಚಿನ್ ಅವರೇ ಎಲ್ಲ ಹಾಂ, ಪಾಲಿಸ್ತಾ ಇದ್ದಾರೆ. ಏನು ಹೇಳಕ್ ಗೊತ್ತಿಲ್ಲ ಗೈ, ಸುಮ್ಮನೆ ಏನೋ ಹೇಳ್ತಾ ಇದ್ದಾರೆ. ಗೈ ಶಿವಕುಮಾರ್ ಪೂಜೆ ಮಾಡ್ತಿಂದ ಈರುಳ್ಳಿ ಬೆಳ್ಳುಳ್ಳಿ ತಿನ್ನಂಗಿಲ್ಲ ಅಂತ ಇವತ್ತು. ಅದಕ್ಕೆ ನಾವು ಪ್ರಸಾದಕ್ಕೆ ಊಟ ಮಾಡೋಣ ಅಂತ ಹೋಗ್ತೀವಿ, ಪ್ರಸಾದ ತಿನ್ನೋಣ ಅಂತ. ಎಲ್ಲೂ ಹಾಕಿರ್ತಾರೆ, ಇವ್ರು ಹೋಗಿ ಬರ್ತಾರೆ. ನನಗೆ ಇವತ್ತು ಮನೆನೇ ಗತಿ. ನಾಟಕ ಮಾಡಬೇಡ, ತಿನ್ನುವಂತೆ ಪ್ರಸಾದಕ್ಕೆಲ್ಲ ಏನಿಲ್ಲ ಮಗ. ಇಲ್ಲ ಕಣ, ಅದ್ರಲ್ಲೂ ಹಾಕಿರ್ತಾರೆ. ಶಿವನ ಪ್ರಸಾದಕ್ಕೆ ನಂಜುಂಟೆ. ಹಾ, ನಿಮ್ಮಷ್ಟು ಕವಿಗಳಲ್ಲ ನಾವು, ತಿಳಿದವರು ಅಲ್ಲ. ನಂಜುಂಡೇಶ್ವರನ ಸ್ಥಾನದಲ್ಲಿ ನೀವು ಪ್ರಸಾದ ತಿಂದಿರೋದು ಹೆಂಗ್ ಮಗ? ಏನೂ ಆಗಲ್ಲ, ಬಾ ತಿನ್ನುವಂತೆ. ಅರ್ಧ ಗಂಟೆ ವೆಯ್ಟ್ ಮಾಡಿದ್ಮೇಲೆ ನಮಗೆ ಪ್ರಸಾದಕ್ಕೆ ಎಂಟ್ರಿ ಸಿಕ್ತು. ಇಟ್ಬಿಡಿ. ಇಲ್ಲ ಯಾಕೋ 4 ಗಂಟೆ ತಗೊಂಡಿದ್ಯಾ? 1 ತಟ್ಟೆ ಸಾಕೊಂಡು ತಿನ್ನಕ್ಕೆ. ಯಾರೋ ಕೊಟ್ಬಿಡು ಅಂತ ಕೊಟ್ಟರು, ಅವ್ರು ಹೋಗಿಬಿಟ್ರು. ಬರೀ ಇಂಥವೇ ಮಾಡ್ತೀಯಲ್ಲ ನೀನು, ಅಂದ್ರೆ ಬರೀ ಇಂಥವೇ ಮಾಡ್ತೀಯಲ್ಲ. ಹಾಂ, ಬೇರೆಯವ್ರಿಗೆ ಈಸ್ಕೊಟ್ಟಿದ್ದೀನಿ. ಅವ ಮಗ, ನೀನು ಸಮಾಜ ಸೇವೆ ಮಾಡ್ತೀಯ ಮಗ, ನೀನು ಸಮಾಜ ಜೀವಿ ನೀನು. ಇವು ಬಂದ್ರೋಡು ಜೀವಿ, ದೊಡ್ಡ ಜೀವಿ ಮಗ. ದೊಡ್ಡ ಜೀವಿ ಅವರು, ದೊಡ್ಡ ಜೀವಿ ಅಲ್ಲ, ದೊಡ್ಡ ಜೀವಿ. ಹಾ, ಒಳ್ಳೆ ಪ್ರಸಾದ ಆಯ್ತು ಗೈಸ್. ಹೆಂಗಿತ್ತು ಪ್ರಸಾದ? ಅಂತೂ ಸಖತ್ತಾಗಿತ್ತು. ಸಚಿನ್ ಸಾಂಬಾರ್ ಮಾತ್ರ ತುಂಬಾ ಸಖತ್ತಾಗಿತ್ತು ಪ್ರಸಾದ. ಮನೇಲಿ ಮಾಡೋಕ್ಕಿಂತ ಚೆನ್ನಾಗಿ ಮಾಡಿದ್ರು. ನೆಕ್ಸ್ಟ್ ಟೈಮ್ ಬಂದಾಗೆಲ್ಲ ನಂಜನಗೂಡಲ್ಲಿ ಮಿಸ್ ಮಾಡಿದೆ ಪ್ರಸಾದ ತಿನ್ಕೊ ಹೋಗ್ತೀನಿ. ನೀವು ಎಲ್ಲ ಬನ್ನಿ, ತಿನ್ನಿ. ಹೆಂಗಿತ್ತು? ನಾವೀಗ ಕಪಿಲಾ ನದಿ ದಡಕ್ಕೆ ಬಂದಿದ್ದೀವಿ. ಇದು ನಮ್ಮ HD ಕೋಟೆಯಿಂದ ಹರಿದು ಈಗ ನಂಜನಗೂಡಿಗೆ ಬಂದಿದೆ. ನಂಜನಗೂಡಿಂದ ಹರ್ಕೊಂಡು ನೆಕ್ಸ್ಟು ಟಿ ನರಸೀಪುರ ಹೋಗುತ್ತೆ ಈ ನದಿ. ಟಿ ನರಸೀಪುರ ಹತ್ರ ಹೋಗಿ ಕಾವೇರಿ ನದಿಗೆ ಸಂಗಮ ಆಗಿ ನೆಕ್ಸ್ಟು ಗಗನಚುಕ್ಕಿ ಬರಚುಕ್ಕಿಲಿಗೆ ಬಿದ್ದು ನಂತರ ಮಲೆ ಮಹದೇಶ್ವರ ಹೊಗೇನಕಲ್ ಫಾಲ್ಸ್ ತಲುಪಿ ಅಲ್ಲಿಂದ ಮೇಕೆದಾಟನ್ನು ದಾಟಿ ನೆಕ್ಸ್ಟು ಮೆಟ್ಟೂರು ಡ್ಯಾಮ್ಗೆ ಹೋಗಿ ಸೇರುತ್ತೆ ಈ ಕಪಿಲಾ ಮತ್ತು ಕಾವೇರಿ ನದಿ. ಇದು ನನಗೆ ತಿಳಿದಿರೋ ಮಾಹಿತಿ. ಯಾವಾಗಲೂ ಕೆಲಸ ಇಲ್ದಿರ ಮ್ಯಾಪ್ ನೋಡಿ. ಮ್ಯಾಪ್ ನಿಜ, ಇದೆಲ್ಲ ಮ್ಯಾಪಲ್ಲಿ ನೋಡೇ ತಿಳಿದಿರೋ ನಾನು. ಗೂಗಲ್ ಮ್ಯಾಪ್ಸ್ ಕೂತ್ಕೊಂಡು ಕಾವೇರಿ ನದಿ ಎಲ್ಲೆಲ್ಲ ಹರಿಯುತ್ತೆ, ಕಪಿಲಾ ಅದು ಎಲ್ಲಿ ಜಾಯ್ನ್ ಆಗುತ್ತೆ ಅಂತ ಒಂದಿನ ಫುಲ್ ಸಂಶೋಧನೆ ಮಾಡಿದ್ದೆ ಗುರು. ಸಂಶೋಧಕ, ಮ್ಯಾಪ್ ಸಂಶೋಧಕ. ನಿಜ, ಅದೊಂದು ಇಂಟ್ರೆಸ್ಟ್ ಗುರು, ನದಿ ಎಲ್ಲೆಲ್ಲ ಹರಿಯುತ್ತೆ ಅಂತ ನೋಡೋಕ್ಕೆ ನನಗೆ. ಮಗ ಗಗನ ಬಂದಿದ್ರೆ ನಾನು ನೋಡಿ ಹಿಂಗೆ ಕಾಲು ಆಡಿಸ್ಕೊಂಡು ಆಟ ಆಡ್ತಿದ್ವಿ. ಫೋಟೋ ತಗೋತಾ ಇದ್ವಿ ಹೀಗೆ. ಇವಾಗ ಏನು ಮಾಡೋಕ್ಕಾಗಲ್ಲ, ಗಗನ ಇಲ್ಲ. ಅಲ್ಲಿ ಮೊಸುಳಿಲಿ ಅದು. ಏ ಅಲ್ಲಪ್ಪ, ಮೊಸುಳಿಲಿ ಕಟ್ಟಿಗಿಲೆ ಅದು ಅನ್ಬೇಕು ನೀನು. ಮೊಸಳಿಲಿ ಅದು ಕಟ್ಟಿಗಿಲೆಪ್ಪ ಅದು. ನಿಮ್ಗೆ ಅದಕ್ಕೆ ನಿಮ್ ಕಚ್ಚದಾಗ್ಲೇ ಗೊತ್ತಾಗೋದು ಮೊಸಳಿನ ಕಟ್ಗಿನ ಅಂತ. ತಳ್ಬಿಡು ಮಗ. ಕಟ್ಟಿಗಿಲೆ ಅದು ಅಲ್ಲಪ್ಪ ಕಟ್ಟಿಗೆ.
ಇಲ್ಲಿ ಗೈಸ್ ಇವರು ಕಪಲ್ ಆಟ ಆಡ್ತವ್ರೆ. ನನಗೆ ನನ್ನ ಹೆಂಡತಿನ ಇನ್ನೂ ಜಾಸ್ತಿ ಮಿಸ್ ಮಾಡಿಸ್ತವ್ರು ಇವರು. ಇಲ್ಲಿ ಇವರು ಕಾಲ್ಗಿಲ್ಲ ನೀರಲ್ಲೆಲ್ಲ ಇಟ್ಕೊಂಡು ಅಣ್ಣ ಆಟ ಆಡ್ತಾರೆ. ನನಗೆ ಕೇಳಿಸ್ಕೊಳಕ್ ಆಯ್ತಾ ಇಲ್ಲ ಇದನ್ನ. ದಯವಿಟ್ಟು ಎಲ್ಲಿದ್ರು ಇಲ್ಲಿಗೆ ಬಂದ್ಬಿಡು, ದಯವಿಟ್ಟು ಬಂದ್ಬಿಡು. ಅಣ್ಣ ಕಷ್ಟ ಆಯ್ತಿತ್ತು ಇಲ್ವೋ ಹೇಳಿ ಹೇಳಿ ನಮಗ್ ಕಷ್ಟ ಕೊಡ್ತಾವನೆ, ಹೆವಿ ಕಷ್ಟ ಕೊಡ್ತಾವನೆ. ದಯವಿಟ್ಟು ಎಲ್ಲಿದ್ರು ಸಾಗ ಮನೆಗೆ ಬಂದಿರೋ, ಬರ್ತೀವಿ ಇನ್ನೇನು. ಗೈಸ್ ದರ್ಶನ ಎಲ್ಲ ಆಯಿತು, ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದು ಸ್ವಲ್ಪ ಹೊತ್ತು ಮಲಗಿದ್ವಿ. ಒಳ್ಳೆ ನಿದ್ದೆ ಆಯಿತು. ಬರ್ತಡೇ ಬಾಯ್ ಎಲ್ಲೂ ಹೋಗದೆ ಇಲ್ಲೇ ಇದೆಯಲ್ಲೋ, ಹೋಗ್ಬೇಕು ತಾನೆ ಎಲ್ಲರೂ. ಕಾಡು ಮೇಡು ಸುತ್ಕೊಂಡು ಊಟದ ಹಬ್ಬ ದಿನ. ಇವತ್ತು ರೆಸ್ಟ್ ತಗೊಂಡಿದ್ಯಾ? ಗಗನ ಇಲ್ಲದೆ ಮನೆ ನೋಡಿ ಗೈಸ್, ಅಲ್ಲೊಂದಷ್ಟು ಇಲ್ಲೊಂದಷ್ಟು ಬಟ್ಟೆ ಏನು ಮಾಡ್ತಿಲ್ಲ. ಫೋನ್ ಮಾಡ್ತೀನಿ, ಏಯ್ ಮಡ್ಸ್ಕೊತೀನಿ ಇವಾಗ. ಆ್ಯಂಡ್ ನಾವು ಗಗನ ಹಿಂಸೆ ಕೊಡ್ತೀವಿ ಕಾಫಿ ಮಾಡು ಅಡುಗೆ ಮಾಡು ಅಂತ. ಇವತ್ತು ನಾವು ನಂದವ್ರಿಗೆ ಹೇಳಿದ್ದೀವಿ ಕಾಫಿ ಮಾಡಿಕೊಡಮ್ಮ ಅಂತ, ಆನಂದಿಯ ವೈಫ್ಗೆ. ಸೊ ಕಾಫಿ ಮಾಡ್ತಾರೆ ಅವರು. ಕಾಫಿ ಮಾಡಿದ್ಮೇಲೆ ಮಗ ಕೇಕ್ ಎಲ್ಲ ಕಟ್ ಮಾಡಿಸ್ಬೇಕಾ? ಅದಕ್ಕೆ ಕೇಕ್ ಎಲ್ಲ ತಂದಿಲ್ಲ ಗೈಸ್. ಶಿವಕುಮಾರ್ಗೆ ಕೇಕ್ ಎಲ್ಲ ಕಟ್ ಮಾಡಿಸಲ್ಲ. ಹಾಗೆ ಅವ್ನ ಮನೆಗೆ ಹೋಯ್ತಾನೆ ಇವಾಗ. ಮನೆಗೆ ಹೋಗಿ ಊಟ ಮಾಡಿ ಮಲಗತ್ತು. ನೋಡಿ ಗೈತಿ ಎಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾನೆ. ಇಲ್ಲಿ ಮರ್ದೋಯ್ತು, ಆಮೇಲೆ ಹೇಳ್ತೇನೆ. ಸೊ ಕೊನೆಗೂ ಆ ಮೂಮೆಂಟ್ ಬಂದೇ ಬಿಡ್ತು. ಶಿವಕುಮಾರ್ ಅವರು 28ನೇ ವರ್ಷದ ಹುಟ್ಟುಹಬ್ಬದ ಕೇಕನ್ನು ಇವಾಗ ಕತ್ತರಿಸ್ತಿದ್ದಾರೆ. ಈಗ 29 ಆ ಕೇಕ್ಗೆ ಡಿಸೈನ್ ನೋಡಿ. ಇದೇನು ಮಗ? ಶಿವು ಶಿಪೆ ಶಿವು ಅಂತ ಹಾಕೊಂಡ್ರೆ ಶಿಪು ಅಂತ ಹಾಕೊಂಡ್ರೆ ಶಿಚ್ಚು ಮಗ ಚಾದು. ಶಿಪುನ ಈಗ ಕತ್ತರಿಸ್ತೀನಿ ಮಗ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಹಚ್ಚರಿ ಬರ್ಡೇ ಟು ಯು ಶಿವಕುಮಾರ್, ಹ್ಯಾಪಿ ಬರ್ಡೇ ಟು ಯು. ಥ್ಯಾಂಕ್ ಯು ಆಲ್. ಹ್ಯಾಪಿ ಬರ್ಡೇ ಟು ಮೀ. ಸುಮ್ಮನಿರಲಿ, ಸುಮ್ಮನೆ ನಿಂತ್ಕೊಳ್ಳಲ್ಲ. ನಿನಗೆ 35 ವರ್ಷ ಆಗೈತೆ, ಇನ್ನೂ ಹಿಂಗೆ ಆಡ್ತೀವಿ. 40 ವರ್ಷ ಇನ್ನು ಇಷ್ಟು ಕೇಕ್ ಮುಕ್ಕಿದೆ. ನಮ್ಮ ಅಕ್ಕಪಕ್ಕದ ಮನೆಗಳ ಹುಡುಗರಿಗೆ ಕೊಡೋಣ. ಯಾರು ಕ್ಯಾಮ್ರಾ ಸುಳ್ಳು ಹೇಳ್ತಾನೆ ಗೈಸ್. ಈಗ ಆಫ್ ಮಾಡಿದ್ಮೇಲೆ ಅವನ ಮನೆ ತಿನ್ಕೋತಾನೆ. ನನಗೊಂದು ಪೀಸ್ ಬೇಕು, ದೊಡ್ಡ ಪೀಸ್. ಆನಂದನ್ ಕೊಡ್ಬೇಕಿನ್ನು. ಸಣ್ಣ ಹುಡುಗ. ಏಯ್ ಅಂಡ್ಬೇಡಪ್ಪ, ನಾನು ಹೆಂಡ್ತಿ ಇಲ್ಲ, ನಾನೇ ಕ್ಲೀನ್ ಮಾಡಬೇಕು. ಮಾಡು, ಒಂದು ಏನಾಗಲ್ಲ. ಅಂಟು ಬೇಡ ಅಂದ್ರೆ ಹರಡಬೇಡ, ಹರಡಬೇಡ ಅಂಡಬೇಡ, ಅಂಟಬೇಡ ಅಂತೇವೆ. ಅಂಡಬೇಡ. ಯಾವ್ದಾದ್ರು ಒಂದು ವರ್ಡ್ ಇರ್ತಲ್ಲ, ಅವ್ರ ಕಡೆ ಬೇರೆ ನಮ್ಮ ಕಡೆ ಬೇರೆ, ಅದು ಕಮೆಂಟ್ ಆಗ್ತದೆ. ಮೊದಲನೇ ಮಗು ಇದು. ಇವನಿಗೆ ಒಂದು ಅರ್ಧ ಕೆಜಿ ಕೇಕ್ ಇವನೇ ತಿಂತಾನೆ. ಅವ ಅದು ತಿನ್ನೋದೇ ಹೆಚ್ಚು ಕಣೋ. ಸಚಿನ್ ಕುಮಾರ್ ತಿನ್ನಪ್ಪ ನೀನು. ತಗೋತೀನಿ. ಇದು ದೊಡ್ಡದು ನಿಮ್ಗೆ ಗೈಸ್. ಇಷ್ಟೇ ನಮ್ಮ ಶಿವಕುಮಾರ್ ಬರ್ತಾರೆ, ಮುಗೀತು. ಎಲ್ಲರೂ ಒಂದು ಕಮೆಂಟ್ ಹಾಕ್ಬಿಡಿ. ಆ್ಯಂಡ್ ಈ ಬ್ಲಾಗ್ನಲ್ಲಿ ಎಂಡ್ ಮಾಡ್ತೀವಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀವಿ. ಅಂಟಿಲ್ ದೆನ್ ಗಗನ ಇಲ್ಲದೆ ಬ್ಲಾಗ್ ಬೇಜಾರಾಗಿರ್ಬೇಕು. ಆದಷ್ಟು ಬೇಗ ಬರಲಿ ಅಂತ ಕಮೆಂಟ್ ಹಾಕಿ ನೆಕ್ಸ್ಟ್ ಬ್ಲಾಗ್ ಸಿಗ್ತೀವಿ. ಬಾಯ್.